ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಇನ್ನಿಲ್ಲದ ಹರಸಾಹಸ ಪಡ್ತಾ ಇದೆ. ಇದೇ ಹೊತ್ತಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 4 ಲಕ್ಷ ಟನ್ ಗೋಧಿ ಹಾಗೂ 5 ಲಕ್ಷ ಟನ್ ಅಕ್ಕಿಯನ್ನ ಮುಕ್ತ ಮಾರುಕಟ್ಟೆ ಮಾರಾಟ ಸ್ಕೀಮ್ ಅಡಿ ಮಾರಾಟ ಮಾಡಲಾಗಿದೆ. ಜೂನ್ 28ರಂದು ಈ ಹರಾಜು ಮೂಲಕ ಗೋಧಿ ಮಾರಾಟ ನಡೆದರೆ ಜುಲೈ 5ರಂದು ಅಕ್ಕಿ ಮಾರಾಟ ನಡೆಯಲಿದೆ. ಆದರೆ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ರಾಜ್ಯ ಸರ್ಕಾರಗಳಿಗೆ ಅವಕಾಶವಿಲ್ಲ. ಪ್ರತಿ ಬಿಟ್ಗೆ ಗರಿಷ್ಠ 100 ಮೆಟ್ರಿಕ್ ಟನ್ ನಿಗದಿಪಡಿಸಲಾಗಿದ್ದು FSSAI ಲೈಸೆನ್ಸ್ ಹೊಂದಿರುವವರು ಮಾತ್ರ ಭಾಗಿಯಾಗಬಹುದು. ರಾಜ್ಯ ಸರ್ಕಾರಕ್ಕೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತರೋದೇ ಸವಾಲಾಗಿದೆ. 10 ಕೆಜಿ ಅಕ್ಕಿಗಾಗಿ ಸಿಎಂ ಸಿದ್ದರಾಮಯ್ಯ, ಆಹಾರ ಸಚಿವ ಮುನಿಯಪ್ಪ ಪರದಾಟವನ್ನು ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ನೀಡದ ಕಾರಣಕ್ಕೆ ಯೋಜನೆ ವಿಳಂಬವಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನಾವೇನು ಒಂದೇ ದಿನದಲ್ಲಿ ಭತ್ತ ಅಕ್ಕಿ ಬೆಳೆಯೋಕೆ ಆಗತ್ತಾ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಬಳಿ ನಾವು ಅಕ್ಕಿ ಕೇಳ್ತಿದ್ದೇವೆ, ಆದ್ರೆ ಅವರು ಕೊಡ್ತಿಲ್ಲ. ಏನೇ ಆಗ್ಲಿ ನಾವು 10 ಕೆಜಿ ಅಕ್ಕಿ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿದ್ದಾರೆ. ಭತ್ತ ಬೆಳೆಯೋದು ಒಂದೇ ದಿನಕ್ಕೆ ಬೆಳೆಯೋಕ್ಕಾಯ್ತಿತ್ತಾ? ಸರ್ಕಾರದವ್ರಿಗೆ ನೀವು ಕೊಡ್ರಪ್ಪ, ನಿಮ್ಮಲ್ಲಿ ಅವಕಾಶ ಇದೆ, ನೀವು ಪ್ರೊಕ್ಯೂರ್ ಮಾಡೋಂಥ ಅವಕಾಶ ಇದೆ ಅಂತ ಕೇಳಿದ್ದೀವಿ. ಅವರು ಅದಕ್ಕೆ ಮಾಡ್ತಾ ಇಲ್ಲ. ಪ್ರಮಾಣ ವಚನ ತೆಗೆದುಕೊಂಡೋಗಿ ಸಿದ್ದರಾಮಯ್ಯನವರು ಫಸ್ಟ್ ಕ್ಯಾಬಿನೆಟ್ನಲ್ಲೇ ಅನ್ನಭಾಗ್ಯನ ಘೋಷಣೆ ಮಾಡಿದ್ರು. ಅವರು ಅನುಮೋದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ನಾಚಿಕೆ ಪಡೆದ ಕಾನೂನು ತೆಗೆದುಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಅನ್ನಭಾಗ್ಯಕ್ಕೆ ಹಕ್ಕಿಗೆ ಫುಡ್ ಅನ್ನು ಕೊಡಬೇಕು ಅಂತ ಇದನ್ನು ನಾವು ಮುಂದುವರಿಸ್ತೇವೆ. 5 ಕೆಜಿಯಿಂದ 10 ಕೆಜಿ. ಇನ್ನು ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಪಡಿತರ ಅಕ್ಕಿ ಬಿಜೆಪಿ ಸರ್ಕಾರದ ಅಕ್ಕಿ ಅಲ್ಲ, ಯುಪಿಎ ಕಾಲದ ಆಹಾರ ಭದ್ರತೆ ಕಾಯ್ದೆಯ ಅಕ್ಕಿ ಅಂತ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟರು. ಇವ್ರೇನ್ ಅಗಲಲ್ಲ ನರೇಂದ್ರ ಮೋದಿ ಅವ್ರ ಅಕ್ಕಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವ್ರ ಅಕ್ಕಿ ಅಲ್ಲ, UPA 2 ಅಕ್ಕಿ ಅದು. UPA 2 ನಲ್ಲಿ ನಾವು ಅಧಿಕಾರದಿದ್ದಲ್ಲಿ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ ಇಡೀ ಭಾರತ ದೇಶದಲ್ಲಿ 5 ಕೆಜಿ ಅಕ್ಕಿ ಫ್ರೀ ಆಗಿ ಕೊಡ್ತಿದ್ವಿ. 1,10,000 ಕೋಟಿ ನಿಗದಿಪಡಿಸಿ ಈ 5 ಕೆಜಿ ಅಕ್ಕಿ ನರೇಂದ್ರ ಮೋದಿ ಅವ್ರು ಏನ್ ಕೊಡ್ತಾ ಇದೆ ಅಂತ ನರೇಂದ್ರ ಮೋದಿ ಅವ್ರ ಅಕ್ಕಿ ಅಲ್ಲ, UPA ಸರ್ಕಾರದ ಅಕ್ಕಿ ಅದು. ನರೇಂದ್ರ ಮೋದಿ ಅವ್ರ ಅಕ್ಕಿ ಅಲ್ಲ. ನಾವು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ UPA 2 ನಲ್ಲಿ ಕಾನೂನು ತಂದ. ಇನ್ನು ಕೇಂದ್ರ ಸರ್ಕಾರದ ಅಕ್ಕಿ ಹೊರತುಪಡಿಸಿ ಎಷ್ಟು ಅಕ್ಕಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಬೇಕು ಅಂತ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಧ್ವನಿ ಕೂಡಿಸಿದ ಸಿಟಿ ರವಿ, ಇನ್ನು 5 ದಿನದಲ್ಲಿ ಭತ್ತ ಬೆಳೆದಾದ್ರೂ ಕೊಡ್ಲಿ, ಎಲ್ಲಿಂದ ತಂದಾದ್ರೂ ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ ಕೊಡ್ತಿರೋ ಬಿಟ್ಟು 5 ಕೆಜಿ ಕೊಡ್ತೀರಾ ಅಥವಾ 10 ಕೆಜಿ ಕೊಡ್ತೀರಾ ಅಥವಾ ನಮ್ಮ ಜೊತೆಗೆ 5 ಕೆಜಿ ಕೊಡ್ತೀರಾ? ಲೆಟ್ ದೆಮ್ ಕ್ಲಾರಿಫೈ ದಟ್. ದಿಸ್ ಈಸ್ ಮೈ ಫಸ್ಟ್ ಕ್ವಶನ್ ಟು ದಮ್. ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ 35 ಕೆಜಿ ಅಕ್ಕಿಯನ್ನು ನಾವು ಕೊಡ್ತಾ ಇದ್ದೀವಿ. ಅಂದರೆ ಇವನ್ ಕಾಂಗ್ರೆಸ್ ಸರ್ಕಾರ ಅವರು ಲೆಕ್ಕ ಹೇಳೋ ಪ್ರಕಾರ ಅವ್ರ ಲೆಕ್ಕದಲ್ಲಿ ಇದೆ. ಅಂತ್ಯೋದಯದ ಜುಲೈ 1ನೇ ತಾರೀಕಿನಿಂದಲೇ ಅಕ್ಕಿ ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿದ್ದು ಕೂಡ ಇವರೇನೆ. ಇನ್ನು 5 ದಿನ ಸಮಯ ಇದೆ. 5 ದಿನದೊಳಗೆ ಅವರು ಭತ್ತ ಬೆಳೆದಾದರೂ ಕೊಡಲಿ, ಕೊಂಡ್ಕೊಂಡಾದರೂ ಕೊಡಲಿ, 1ನೇ ತಾರೀಕಿನ ಒಳಗಡೆ ಅವ್ರು ಅಕ್ಕಿ ಕೊಡಲಿ. ಅವರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಜುಲೈ 1ರಿಂದ ಅಕ್ಕಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ನೀವು ಭತ್ತ ಬೆಳೆದು ಕೊಡ್ತಿರೋ ಇಡ್ತಿರೋ, ಆಮೇಲೆ ಮಳೆ ಬರಲಿಲ್ಲ ಏನು ಮಾಡಲಿ ಅಂತ ಏನು ಹೇಳೋದು? ಭತ್ತ ಬೆಳೆದು ಕೊಡ್ತಿದ್ವಿ, ಮಳೆನೇ ಬರಲಿಲ್ಲ ಅಂತಂದರೆ ಯಾರಿಗೆ ಹೇಳೋದು? ಬರಗಾಲ ಎಲ್ಲಿಂದ ಕೊಡಲಿ ಅಂದರೆ ಅವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮಾತು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಳೆ ಯೋಜನೆಗೆ ಚಾಲನೆ ನೀಡುತ್ತೇವೆ ಅಂತಿದ್ದಾರೆ. ಇವತ್ತು ರಾಮನಗರದಲ್ಲಿ ಮಾತನಾಡಿರೋ ಡಿಕೆ ಶಿವಕುಮಾರ್, 2 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಗಲಿದೆ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಅದಕ್ಕೆ ನಾವು ಕೆಲವು ಆ್ಯಪು ಮಾಡಿದ್ದೀವಿ. ಆಮೇಲೆ ಎಲ್ಲ ನಮ್ಮ ಗೌರ್ಮೆಂಟ್ ಏನೇನು ಪಂಚಾಯತಲ್ಲಿ ಇದರಲ್ಲೆಲ್ಲ ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಗ್ರಾಮವನ್ನ ಮತ್ತು ಸೇವಾ ಸಿಂಧು, ಬಾಪು, ನಾಡ್ ಕಚೇರಿ ಇಲ್ಲೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೀವಿ. ಇದಲ್ಲದೆ ಯಾರು ಕೂಡ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಹಣ ಕೇಳಬಾರ್ದು. ಫ್ರೀ ಎಲ್ಲದಕ್ಕೂ ಕೂಡ ಫ್ರೀ. ಬಾಗಲಕೋಟೆಯಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುರುಗೇಶ್ ನಿರಾಣಿ ಭಾಷಣಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ನಿರಾಣಿ ಯತ್ನಾಳ್ ಹೆಸರನ್ನ ಹೇಳದೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ನಾವು ಸಹ ಕೃಷ್ಣಾ ನದಿ ನೀರನ್ನ ಕುಡಿದಿದ್ದೇವೆ, ಶಿಸ್ತಿನಿಂದ ಇದ್ರೆ ನಾವು ಕೂಡ ಶಿಸ್ತಿನಿಂದ ಇರ್ತೇವೆ ಅಂತ ಟಾಂಗ್ ಕೊಟ್ರು.
ನಂತರ ಮಾತನಾಡಿದ ಯತ್ನಾಳ್, ನನ್ನನ್ನ ಸೋಲಿಸೋದಕ್ಕೆ ಎಲ್ಲೆಲ್ಲಿಂದಲೂ ದುಡ್ಡನ್ನ ಕಳಿಸಿದ್ರು, ಆದ್ರೆ ಏನಾಯ್ತು ಅಂತ ತಿರುಗೇಟನ್ನ ಕೊಟ್ರು. ಅತ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ದಾರೆ. ವಿಧಾನಸಭೆಯ ನೂತನ ಸ್ಪೀಕರ್ ಯುಟಿ ಖಾದರ್ ಮಹತ್ವದ ಬದಲಾವಣೆಗಳನ್ನು ತರಲು ಪ್ರಯತ್ನ ಪಟ್ಟಿದ್ದಾರೆ. ಅದರಂತೆ ಹೊಸ ಶಾಸಕರಿಗೆ ಸದನದ ನಿಯಮಾವಳಿ ಬಗ್ಗೆ ವಿಶೇಷ ತರಬೇತಿಯನ್ನು ಆಯೋಜಿಸಿದ್ದಾರೆ. ನೆಲಮಂಗಲದ ಕ್ಷೇಮವನ್ನದಲ್ಲಿರುವ ನಡೀತಾ ಇರುವಂತಹ ಆ ತರಬೇತಿ ಶಿಬಿರದಲ್ಲಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು 70 ಹೊಸ ಶಾಸಕರ ಪೈಕಿ 55 ಶಾಸಕರು ಮಾತ್ರ ತರಬೇತಿಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕರು ಧಿಮಾಕು ಬಿಟ್ಟು ಜನರ ಸೇವೆ ಮಾಡಬೇಕು, ಜೊತೆಗೆ ಹಣ ಆಮಿಷದಿಂದ ದೂರವಿರಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಾತಿನ ಮಧ್ಯೆ ಸಚಿವ ಜಮೀರನ್ನ ಕಿಚಾಯಿಸಿದ ಸಿದ್ದರಾಮಯ್ಯ, ಶಾಸಕರಿಗಾಗಿ ಸಾಕಷ್ಟು ಖರ್ಚು ಮಾಡಿ ಲೈಬ್ರರಿ ಕಟ್ಟಿಸಿದ್ದೇವೆ, ಅಲ್ಲಿಗೆ ಯಾರು ಹೋಗಲ್ಲ, ನೀನ್ ಯಾವತ್ತಾದ್ರೂ ಲೈಬ್ರರಿಗೆ ಹೋಗಿದ್ಯಾ ಅಂತ ಜಮೀರ್ಗೆ ಪ್ರಶ್ನೆ ಮಾಡಿದ್ರು. ಸಿದ್ದು ಪ್ರಶ್ನೆಗೆ ತಬ್ಬಿಬ್ಬಾದ ಸಚಿವ ಜಮೀರ್ ನಕ್ಕು ಸುಮ್ಮನಾದ್ರು. ಬಹಳ ಜನ ನಾವು ಶಾಸಕರಾಗಬೇಕು, ಒಮ್ಮೆ ಆದರೂ ಕೂಡ ವಿಧಾನಸೌಧದ ಮೆಟ್ಟಿಲು ಹತ್ಬಿಡ್ಬೇಕು ಅಂತ ಅನ್ಕೋತೀವಿ. ಹೌದಲ್ಲ, ಒಮ್ಮೆ ಆದರೂ ಕೂಡ ವಿಧಾನಸೌಧದ ಮೆಟ್ಟಿಲು ಹತ್ಬಿಡ್ಬೇಕು. ಮೆಟ್ಲು ಹತ್ತಿದ ಮೇಲೆ ಒಳಗಡೆನೆ ಬರಲ್ಲ. ಈ ಆಟಿಟ್ಯೂಡನ್ನು ಬಿಡಬೇಕು. ವಿಧಾನಸಭೆಯಲ್ಲಿ ಯಾವಾಗ ವಿಧಾನಸಭೆ ನಡೀತದೆ ಅಥವಾ ವಿಧಾನ ಪರಿಷತ್ ನಡೀತದೆ, ಆ ಎಲ್ಲ ಕಾಲದಲ್ಲೂ ಕೂಡ ಶಾಸಕರು ವಿಧಾನಸಭೆಯಲ್ಲಿ ಇರಬೇಕು. ಬಹಳ ಜನ ನಾವು ಜನರು ನೋಡಬೇಕು, ನಮ್ಮ ಕ್ಷೇತ್ರದವ್ರು ಬಂದ್ಬಿಟ್ಟಿದ್ದಾರೆ, ಇನ್ನೇನೋ ಅಧಿಕಾರಿಗಳು ನೋಡಬೇಕು ಅಂತ ಹೊರಟೋಯ್ತಾರೆ. ಆ ಟೈಮ್ನಲ್ಲಿ ನೀವು ವಿಧಾನಸಭೆ ನಡೀತಕ್ಕಂಥ ಟೈಮ್ನಲ್ಲಿ ಯಾವ ಕಾರಣಕ್ಕೂ ಕೂಡ ಜನರನ್ನು ಭೇಟಿ ಮಾಡೋದಾಗಲಿ, ಅಧಿಕಾರಿಗಳನ್ನು ಭೇಟಿ ಮಾಡೋದಾಗಲಿ, ಮಂತ್ರಿಗಳನ್ನು ಭೇಟಿ ಮಾಡೋದಾಗಲಿ ಅದನ್ನು ಇಟ್ಟುಕೊಳ್ಳಬಾರದು. ಇದನ್ನು ಚಾಚೂ ತಪ್ಪದೆ ನೀವು ಪಾಲನೆ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಂಡ್ರೆ ಒಳ್ಳೆ ಶಾಸಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಮಂತ್ರಿಗಳೇ ಬರಲ್ಲ. ನಾನು ವಿಷಾದದಿಂದ ಹೇಳಬೇಕಾಗ್ತದೆ, ಬಹಳ ಜನ ಮಂತ್ರಿಗಳು ವಿಧಾನಸಭೆಗೆ ಬರಲ್ಲ. ಆಮೇಲೆ ನೀವು ವಿಧಾನಸಭೆಗೆ ಬರೋದ್ರಿಂದ ಹಿರಿಯರು ಏನು ಮಾತಾಡ್ತಾರೆ, ಅವರ ಅನುಭವದ ಮಾತುಗಳನ್ನು ಏನು ಹೇಳ್ತಾರೆ, ಸಂಸದೀಯ ಭಾಷೆ ಅಂದ್ರೆ ಏನು, ಇದು ಅರ್ಥ ಆಗ್ಬೇಕಲ್ಲ. ನಾವು ಯಾರು ಕೂಡ ಸರ್ವಜ್ಞರಲ್ಲ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಸನ್ಮಾನವನ್ನ ನಿರಾಕರಿಸಿದ್ದಾರೆ. ಎಸ್ಡಿಎಂ ಸಂಸ್ಥೆಯ ಉಪಾಧ್ಯಕ್ಷ ಸುರೇಂದ್ರ ಹೆಗಡೆ ಹಾಗೂ ಸ್ಪೀಕರ್ ಖಾದರ್ ಸಿಎಂಗೆ ಸನ್ಮಾನ ಮಾಡಲು ಮುಂದಾಗಿದ್ರು. ಈ ವೇಳೆ ಎಷ್ಟೇ ಬಲವಂತ ಮಾಡಿದ್ರೂ ಸಿದ್ದರಾಮಯ್ಯ ಸನ್ಮಾನ ಸ್ವೀಕರಿಸಲಿಲ್ಲ. ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹಾರಿರೋ ಜಗದೀಶ್ ಶೆಟ್ಟರ್ಗೆ ಮಾಜಿ ಶಾಸಕ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಕೇವಲ ಎಂಎಲ್ಸಿ ಆಗಿದ್ದಕ್ಕೆ ಇಷ್ಟು ಮಾತನಾಡ್ತಿದ್ದಾರೆ. ಅವರ ಮುಂದೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗಬಹುದು, ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸಿ ಶೆಟ್ಟರ್ ಅವರೇ ಸಿಎಂ ಆಗ್ತಾರೆ, ನೋಡೋಣ. ಅವರು ಯಕಶ್ಚಿತ್ ಎಂಎಲ್ಸಿ ಆಗಿದ್ದಾರೆ, ಆದರೆ ಬಿಜೆಪಿಯಲ್ಲಿ ಇದ್ದಾಗ 10 ಜನರನ್ನ ಎಂಎಲ್ಸಿ ಮಾಡಿದ್ರು ಅಂತ ಕಾಲೆಳೆದ್ರು. ಈಗ ಶೆಟ್ಟರು ನಮ್ಮ ಪಾರ್ಟಿಯಲ್ಲಿ ಹಿರಿಯ ನಾಯಕರಾಗಿದ್ದವರು, ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿಯಾಗಿದ್ದರು. ಅವರ ಸಂಪುಟದೊಳಗೆ ನಾನು ಶಿಕ್ಷಣ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದೆ. ನೋಡೋಣ, ಶೆಟ್ಟರಿಗೆ ಬರೀ MLC ಸ್ಥಾನಕ್ಕೆ ಇಷ್ಟು ಮಾತಾಡ್ತಿದ್ದಾರೆ. ಬಹುಶಃ ಮುಂದೆ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿಯೂ ಮಾಡ್ಬೋದೇನೋ ಸಿದ್ದರಾಮಯ್ಯನವ್ರನ್ನ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಆರೋಪದ ನಡುವೆ ಮಾಜಿ ಸಚಿವ ಈಶ್ವರಪ್ಪ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಪಕ್ಷಾಂತರಿಗಳಿಂದಲೇ ಬಿಜೆಪಿಗೆ ಹೀನಾಯ ಸೋಲಾಗಿದೆ ಅಂತ ಪಕ್ಷಾಂತರಿಗಳ ವಿರುದ್ಧ ಮಾಜಿ ಸಚಿವ ಬಿಜೆಪಿ ಹಿರಿಯ ಮುಖಂಡ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಸಿಗರನ್ನ ಕರ್ಕೊಂಡು ಬಂದು ನಾವೀಗ ಅನುಭವಿಸಬೇಕಾಗಿದೆ ಅನ್ನುವ ಮೂಲಕ ಪರೋಕ್ಷವಾಗಿ ಆಪರೇಷನ್ ಕಮಲದ ವಿರುದ್ಧ ಗರಂ ಆಗಿದ್ದಾರೆ. ನಾವೇ ಕರ್ಕೊಂಡ್ಬಂದಿದ್ದಕ್ಕೆ ಸಹ ಅನುಭವಿಸ್ತಿದ್ದೀವಿ. ಹಿನ್ನಡೆ ಅವ್ರು ಬಂದಿದ್ದಕ್ಕೆ ಆಗಿದೆ ಅಂತ ನಾನು ಹೇಳಲ್ಲ. ಒಂದು ಸ್ವಲ್ಪ ಅಸಿಸ್ಟೆಂಟ್ ಬಗ್ಗೆ ಹೇಳಿದ್ರು, ಸ್ವಲ್ಪ ಆಗಿದೆ, ಸರಿ ಮಾಡ್ಕೋತೀವಿ.
ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಬಗ್ಗೆ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ನಾವು ಅವರಿಗೆ ಸಲಹೆ ಕೊಟ್ಟಿದ್ದೇವೆ, ಬಹಿರಂಗವಾಗಿ ಮಾತನಾಡದಂತೆ ಹೇಳಿದ್ದೇನೆ. ಇನ್ನು ಕಾಂಗ್ರೆಸ್ನವರ ಬಂದ ಕಾರಣಕ್ಕೆ ಸೋಲಾಗಿದೆ ಅಂತ ಈಶ್ವರಪ್ಪ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈಶ್ವರಪ್ಪ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಸಚಿವ ಕೆಜೆ ಜಾರ್ಜ್, ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದವರಿಗೆ ನಾವು ನೋಟಿಸ್ ಕೊಡೋದಕ್ಕಾಗತ್ತಾ? ಅವನ್ನೆಲ್ಲ ಈಶ್ವರಪ್ಪ ಕೆಪಿಸಿಸಿಗೆ ಕಳುಹಿಸಿಕೊಡ್ಲಿ ಅಂತ ಟಾಂಗ್ ಕೊಟ್ಟರು. ಹಾಗೆಯೇ ಎಂಬಿ ಪಾಟೀಲ್ ಸಹ ಬಾಂಬೆ ಬಾಯ್ಸ್ ವಿರುದ್ಧ ಕಿಡಿಕಾರಿದ್ರು. ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೀನಾಯ ಸೋಲು ಕಂಡ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಲೀಡರ್ಸ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಜಿ ಪರಮೇಶ್ವರ್ ಭೇಟಿ ಮಾಡಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಚರ್ಚೆಯನ್ನ ಮಾಡಿದ್ದಾರೆ. ಲೋಕಸಭೆಗೆ ಟಿಕೆಟ್ ಕೇಳಿದ್ದಾರೆ ಎನ್ನಲಾಗಿದೆ. ಇತ್ತ ಡಿಕೆಶಿ ಹಾಗೂ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ ಜೆಡಿಎಸ್ನ ಡಿಸಿ ಗೌರಿಶಂಕರ್ ಅವರು. ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ ಆರೋಪದ ಮೇಲೆ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಹಾಸನದ ಕಾಂಗ್ರೆಸ್ ನಾಯಕ ಎಚ್ಕೆ ಮಹೇಶ್ ಸೇರಿ ಜಿಲ್ಲೆಯ 20 ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ಕೆ ರೆಹಮಾನ್ ಖಾನ್ ವಿವರಣೆ ಕೇಳಿ ನೋಟಿಸ್ ನೀಡಿದ್ದಾರೆ. 2 ಬಾರಿ ಹಾಸನ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಎಚ್ಕೆ ಮಹೇಶ್, ಮಾಜಿ ಕೌನ್ಸಿಲರ್ ರವಿ, ನಾಮನಿರ್ದೇಶಿತ ಮಾಜಿ ಕೌನ್ಸಿಲರ್ ಚಂದ್ರು, ಸೇವಾದಳ ಜಿಲ್ಲಾ ಅಧ್ಯಕ್ಷ ಎನ್ಬಿ ದಿನೇಶ್ ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದ 20 ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ಅಭ್ಯರ್ಥಿ ಸೋಲಿಸಲು ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಎಂದು ಆರೋಪ ಸಹ ಕೇಳಿಬಂದಿತ್ತು. ಶಕ್ತಿ ಯೋಜನೆಯಿಂದ ಬಸ್ಗಳು ರಶ್ ಆಗ್ತಿದೆ. ನೂಕಾಟ ತಳ್ಳಾಟದಲ್ಲಿ ವಿದ್ಯಾರ್ಥಿನಿ ಅಸ್ವಸ್ಥಗೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಕುಮ್ಮನ ಸಿರಸಗಿ ಬಳಿ ನಡೆದಿದೆ. ವಾಸ್ತಾರಿ ಗ್ರಾಮದ ಶರಣಮ್ಮ ಜೇವರ್ಗಿಗೆ ಕಾಲೇಜಿಗೆ ಹೋಗ್ತಿದ್ರು ಇವರು. ಈ ವೇಳೆ ರಶ್ ಆದ ಕಾರಣ ಉಸಿರಾಟಕ್ಕೆ ತೊಂದರೆಯಾಗಿ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಬಸ್ನಿಂದ ಕೆಳಗೆ ಇಳಿಸಿ ಜನರು ಆರೈಕೆ ಮಾಡಿದ್ರು. ಗದಗ ನರಗುಂದ ಮಾರ್ಗದ ಬಸ್ಗಳು ಫುಲ್ ರಶ್ ಆಗ್ತಾ ಇವೆ. ಬಾಗಿಲಲ್ಲಿ ನಿಂತು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ಗಳ ಕೊರತೆಯಿಂದ ಪ್ರಯಾಣಿಕರ ಪರದಾಟ ಹೆಚ್ಚಾಗ್ತಾ ಇದೆ. ಇನ್ನು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಮಾರ್ಗದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನದ ವೇಳೆ ಸಮರ್ಪಕ ಬಸ್ ಬಿಡುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಕೊಪ್ಪಳ ತಾಲೂಕಿನ ಹೊಸಳ್ಳಿ, ಹ್ಯಾಟಿ, ಬಾದ್ರಬಂಡಿ, ಮುಂಡರಗಿಗೆ ಸಂಪರ್ಕ ಕಲ್ಪಿಸುವಂತಹ ಬಸ್ಗಳು ಇಲ್ಲ. ಇದರಿಂದ ಶಾಲಾ ಕಾಲೇಜಿಗೆ ಓಡಾಡಲು ಕಷ್ಟ ಆಗ್ತಾ ಇದೆ. ಇದೇ ಕಾರಣಕ್ಕೆ ಕ್ಲಾಸ್ ಬಹಿಷ್ಕರಿಸಿ ಕೊಪ್ಪಳದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ನಿಲ್ಲಿಸಿದ್ದಕ್ಕೆ ಮಹಿಳೆಯೊಬ್ಬರು ಬಸ್ ಮೇಲೆ ಕಲ್ಲು ಎಸೆದಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದಿಂದ ಹೊಸಪೇಟೆಗೆ ಹೊರಟಿದ್ದ ನಾನ್ ಸ್ಟಾಪ್ ಬಸ್ ನಿಲ್ಲಿಸಿದ ಕಾರಣ ಕೋಪಗೊಂಡ ಲಕ್ಷ್ಮಿ ಎಂಬ ಮಹಿಳೆ ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಚಾಲಕ ಮುತ್ತಪ್ಪ ಬಸ್ ಸಮೇತ ಮುನಿರಾಬಾದ್ ಠಾಣೆಗೆ ಬಂದು ದೂರನ್ನ ನೀಡಲು ಮುಂದಾಗಿದ್ರು. ಬಸ್ ಡ್ಯಾಮೇಜ್ ಆಗಿದ್ರಿಂದ ಕಲ್ಲು ಎಸೆದ ಲಕ್ಷ್ಮಿ 5,000 ದಂಡವನ್ನ ಕಟ್ಟಿ ಕ್ಷಮೆ ಕೇಳಿದ್ದಾರೆ. ಕಲ್ಲು ಯಾರು ಹೊಡೆದ? ಎದುರು ಸಲ ಹೊಡೆದಮ್ಮ, ಒಂದು ನಿಮಿಷ, ಎದುರು ಸಲ ಹೊಡೆದು ಯಾರು? ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಸಂಕಷ್ಟ ಶುರುವಾಗಿದೆ. ಉಚಿತ ಬಸ್ನಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಆಟೋಗಳ ಕಡೆ ಯಾರೂ ಮುಖ ಮಾಡ್ತಿಲ್ಲ. ಇದರಿಂದ ಹುಬ್ಬಳ್ಳಿಯಲ್ಲಿ ಆಟೋ ಮಾರಾಟಕ್ಕಿದೆ ಎಂಬ ಫಲಕಗಳು ರಾಜಾರ್ಜಿಸ್ತಾ ಇದೆ. ಅನಿವಾರ್ಯವಾಗಿ ಆಟೋ ಮಾರಾಟಕ್ಕೆ ಕೆಲವರು ಮುಂದಾಗಿದ್ದಾರೆ. ಇನ್ನು ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಆಗ್ರಹ ಕೇಳಿಬರ್ತಾ ಇದೆ. ಮಾಜಿ ಸಚಿವ ಆರ್ಎಲ್ ಜಾಲಪ್ಪ ಪುತ್ರ ನರಸಿಂಹಸ್ವಾಮಿಗೆ 6 ತಿಂಗಳು ಜೈಲು ಶಿಕ್ಷೆ ಹಾಗೂ 20 ಲಕ್ಷ ದಂಡ ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ಜೆ ನರಸಿಂಹಸ್ವಾಮಿ ಪ್ರಕಾಶ್ ಅನ್ನೋರ ಬಳಿ 45 ಲಕ್ಷ ಪಡೆದಿದ್ರಂತೆ. ಆದರೆ ಹಣ ಪಡೆದ ಮೇಲೆ ವಂಚಿಸಿದ್ದಾರೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೈಲು ಶಿಕ್ಷೆ ಆದೇಶವನ್ನು ನೀಡಿದೆ. ಪೆಟ್ರೋಲ್ ಬಂಕ್ನಲ್ಲಿ ವ್ಯಕ್ತಿಯನ್ನ ಕೂಡಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ವಿಜಯಪುರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಮುದ್ದೇಬಿಹಾಳ ತಹಸೀಲ್ದಾರ್ ಟಿ ರೇಖಾ ಹಾಗೂ ಪಿಎಸ್ಐ ಆರಿಫ್ ಪೆಟ್ರೋಲ್ ಬಂಕ್ಗೆ ಭೇಟಿ ನೀಡಿದ್ರು. ಬಂಕ್ನಲ್ಲಿ ಅರೆಬೆತ್ತಲಾಗಿ ಕೂಡಿಟ್ಟಿದ್ದ ಮೌನೇಶ್ ಪತ್ತಾರ್ನನ್ನ ಅಧಿಕಾರಿಗಳು ರಕ್ಷಣೆ ಮಾಡಿ ಬಂಕ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಾಹನಗಳಿಗೆ ಡೀಸೆಲ್ ಹಾಕಿಸಿಕೊಂಡು ಬಾಕಿ ಹಣ ನೀಡಿಲ್ಲ ಅನ್ನೋ ಕಾರಣಕ್ಕೆ ಬಂಕ್ ಸಿಬ್ಬಂದಿಯನ್ನ ಕೂಡಿ ಹಾಕಿದ್ರು. ಶಿವಮೊಗ್ಗದಲ್ಲಿ ಮತ್ತೆ ಗುಂಪು ಘರ್ಷಣೆ ನಡೆದಿದೆ. 2 ಪ್ರತ್ಯೇಕ ಘಟನೆಗಳಲ್ಲಿ 3 ಗಾಯವಾಗಿದೆ. ನಿನ್ನೆ ಶಿವಮೊಗ್ಗದ ವಿನಾಯಕ ನಗರದಲ್ಲಿ ಗೂಡ್ಸ್ ಆಟೋಗೆ ಬೈಕ್ ತಾಗಿದ ವಿಚಾರಕ್ಕೆ 2 ಗುಂಪುಗಳ ನಡುವೆ ವಾಕ್ಸಮರ ನಡೆದಿದೆ. ಈ ವೇಳೆ ಗಲಾಟೆ ನಡೆದು ಬಜರಂಗದಳ ಜಿತೇಂದ್ರ ಹಾಗೂ
ಸಂದೇಶ್ ಅನ್ನೋರಿಗೆ ಗಾಯವಾಗಿದೆ. ಇಬ್ಬರಿಗೂ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮತ್ತೊಂದು ಘಟನೆ ಶಿವಮೊಗ್ಗದ ದ್ರೌಪದಮ್ಮ ಸರ್ಕಲ್ ಬಳಿ ನಡೆದಿದೆ. ಮಾತನಾಡುವ ನೆಪದಲ್ಲಿ ಬಜರಂಗದಳ ಕಾರ್ಯಕರ್ತ ವಿಜಯ್ ಕುಮಾರ್ ಅನ್ನೋರನ್ನ ಕರೆಸಿಕೊಂಡು ಭರ್ಜಿಯಿಂದ ಚುಚ್ಚಿ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗದ ಗಲಾಟೆ ಬಗ್ಗೆ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದವರು ಹಾಗೂ ಹಲ್ಲೆಗೆ ಒಳಗಾಗಿರುವವರು 2 ರೌಡಿ ಶೀಟರ್ಗಳು. ಇಬ್ಬರ ಬಂಧನವಾಗಿದೆ. ಹಲ್ಲೆಗೊಳಗಾದ 3 ವಿರುದ್ಧ ಪ್ರಕರಣಗಳಿವೆ ಅಂತ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಡಿಜಿಪಿ ಕೂಡ ಘಟನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಲೆನಾಡಲ್ಲಿ ಇನ್ನೂ ಮಳೆಯಾಗಿಲ್ಲ. ಹೀಗಾಗಿ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲ. ದಾವಣಗೆರೆ, ಹರಿಹರ, ಹೊನ್ನಾಳಿ, ನ್ಯಾಮತಿ ಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಎದುರಾಗಿದೆ. ತುಂಗಭದ್ರಾ ಜಾಕ್ ವೇಲ್ಗಳಲ್ಲಿ ಪಂಪ್ ಮಾಡಲು ನೀರು ಸಿಗ್ತಿಲ್ಲ. ಸುಮಾರು 45ಕ್ಕೂ ಅಧಿಕ ಹಳ್ಳಿಗಳು ಇದೇ ನೀರನ್ನ ಅವಲಂಬಿಸಿವೆ. ಮರಳಿನ ಚೀಲ ಅಡ್ಡ ಹಾಕಿ 15 ದಿನಕ್ಕೊಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. 47 ಕಡೆ ಬೋರ್ವೆಲ್ ಕೊರೆಸುವ ಕಾರ್ಯ ಆರಂಭ ಮಾಡಿದ್ದೇವೆ ಅಂತ, ಜನರಿಗೆ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ ಅಂತ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ವರುಣ ಅಟ್ಟಹಾಸ ಮೆರೆದಿದ್ದಾನೆ. ಭಾರೀ ಭೂಕುಸಿತ ಸಂಭವಿಸ್ತಾ ಇದೆ. ಎಲ್ಲೆಂದರಲ್ಲಿ ಗುಡ್ಡಗಳು ಕುಸಿತಾ ಇದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಭಾರೀ ಮಳೆಯಿಂದಾಗಿ ಪ್ರವಾಸಕ್ಕೆ ಬಂದಿದ್ದ 200ಕ್ಕೂ ಹೆಚ್ಚು ಮಂದಿ ಚಂಡೀಗಢ ಹಾಗೂ ಮನಾಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಲುಕಿದ್ದಾರೆ. ಟ್ರಾಫಿಕ್ ಜಾಮ್ನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ರಾಜಸ್ಥಾನದಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣಾರ್ಭಟಕ್ಕೆ ರಸ್ತೆಗಳೆಲ್ಲ ನದಿಗಳಂತಾಗಿದ್ದು ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಅತ್ತ ಅಸ್ಸಾಂನಲ್ಲೂ ವಿಪರೀತ ಮಳೆ ಸುರಿತಾ ಇದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1,07,000 ಮಂದಿ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಹೆಚ್ಚಿನ ಅಪಘಾತಗಳು ಆಗ್ತಿವೆ. ಇದೇ ಕಾರಣಕ್ಕೆ ರಾಮನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ 100 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನಿಮ್ಮ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ. ಈ ಕೆಲವರು ನಮ್ಮದೇ ಕ್ರೆಡಿಟ್ ಅಂತಾರೆ. ಈಗ ಈ ಅನಾಹುತಕ್ಕೂ ಅವರದ್ದೇ ಕ್ರೆಡಿಟ್. ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಚಿತ್ರನಟ ನಿರೂಪಕ ಮಾಸ್ಟರ್ ಆನಂದ್ಗೆ ಸೈಟ್ ನೀಡ್ತೇವೆ ಎಂದು ಹೇಳಿ ವಂಚನೆ ಮಾಡಿದ ಪ್ರಕರಣ ನಡೆದಿದೆ. ಬೆಂಗಳೂರಿನ ಕೊಮ್ಮಘಟ್ಟದ ರಾಮಚಂದ್ರ ಗ್ರಾಮದಲ್ಲಿ ನಿವೇಶನ ನೀಡೋದಾಗಿ ಹೇಳಿ 18.50 ಲಕ್ಷ ವಂಚನೆ ಮಾಡಲಾಗಿದೆ. 70 ಲಕ್ಷಕ್ಕೆ ಖರೀದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಇನ್ನು 18.5 ಲಕ್ಷ ಮುಂಗಡ ಹಣ ಪಡೆದಿದ್ರು. ಸೈಟ್ ಕರಾರು ಪತ್ರ ಕೂಡ ಮಾಡಿಕೊಟ್ಟಿದ್ರು. ಆದರೆ ಕೆಲ ದಿನಗಳ ಬಳಿಕ ಅದೇ ಸೈಟ್ ಅನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ರು. ವಂಚನೆ ಮಾಡಿದ ಮಲ್ಟಿ ಲೀಪ್ ವೆಂಚರ್ಸ್ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಜಗಳವಾಡಿ ಪರಸ್ಪರ ದೂರನ್ನ ಕೊಟ್ಟಿದ್ದಾರೆ. ನಟ ನಿರ್ಮಾಪಕ ಚಂದ್ರಶೇಖರ್ ತನ್ನ ಹೆಂಡತಿಗೆ ಅನೈತಿಕ ಸಂಬಂಧವಿದೆ. ಡ್ರಗ್ಸ್ಗಾಗಿ ಡ್ರಗ್ಸ್ ಪೆಡ್ಲರ್ ಜೊತೆಯೇ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಾಳೆ. ಲಕ್ಷ್ಮೀಶ ಪ್ರಭು ಎಂಬಾತನ ಜೊತೆ ಪತ್ನಿ ಇದ್ದಿದ್ದನ್ನ ನಾನೇ ನೋಡಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಸದ್ಯಕ್ಕೆ ನಡೆಯೋ ಹಾಗೆ ಕಾಣಿಸ್ತಾ ಇಲ್ಲ. 243 ಇದ್ದ ವಾರ್ಡ್ಗಳ ಸಂಖ್ಯೆಯನ್ನ 250ಕ್ಕೆ ಏರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ಮತ್ತಷ್ಟು ವಿಳಂಬವಾಗುವುದು ಖಾಯಂ ಆಗ್ತಾ ಇದೆ. ವಾರ್ಡ್ ಪುನರ್ ವಿಂಗಡಣೆಗೆ ಹೈಕೋರ್ಟ್ 12 ವಾರಗಳ ಗಡುವನ್ನು ನೀಡಿದೆ. ಇಷ್ಟರ ಒಳಗೆ ಸರ್ಕಾರ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕು. ಆದರೆ ಹೊಸದಾಗಿ ವಾರ್ಡ್ ಪುನರ್ ವಿಂಗಡಣೆ ಮಾಡಿದ ನಂತರ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತೆ. ಇದಾದ್ಮೇಲೆ ಮೀಸಲಾತಿ ಪ್ರಕಟ ಮಾಡಬೇಕು. ಬೆಂಗಳೂರು ಸರಣಿ ಬಾಂಬ್ ಸ್ಫೋಟದ ರೂವಾರಿ ಅಬ್ದುಲ್ ನಾಸಿರ್ ಮದನಿ ಇಂದು ಕೇರಳಕ್ಕೆ ತೆರಳಿದ್ದಾನೆ. ಮದನಿಯ ತಂದೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವುದರಿಂದ ಕೇರಳಕ್ಕೆ ತೆರಳಲು ಅವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದ. ನ್ಯಾಯಾಲಯ ಅನುಮತಿ ನೀಡಿರೋ ಹಿನ್ನೆಲೆ ಸಂಜೆ 6:15ರ ವಿಮಾನದಲ್ಲಿ ಕೊಚ್ಚಿನ್ಗೆ ಪ್ರಯಾಣ ಬೆಳೆಸಲಿದ್ದಾನೆ. ಮದನಿ ಭದ್ರತೆಗೆ ಓರ್ವ ಆರ್ಎಸ್ಐ 3 ಪಿಸಿಗಳನ್ನು ನಿಯೋಜಿಸಲಾಗಿದೆ. ಅಸ್ಸಾಂನ ಟೀ ಎಸ್ಟೇಟ್ ಒಂದರಲ್ಲಿ ನೀರಿನ ಕೊಳಕ್ಕೆ ಬಿದ್ದ ಆನೆಮರಿ ಮೇಲೇಳೋದಕ್ಕಾಗದೆ ಒದ್ದಾಡಿದೆ. ಗಿಬ್ಬನ್ ರಿಸರ್ವ್ ಫಾರೆಸ್ಟ್ನಿಂದ ಬಂದಿದ್ದ ಆನೆ ಹಿಂಡಿನಲ್ಲಿದ್ದ ಈ ಆನೆ ಮರಿ ಕೊಳದಲ್ಲಿ ಬಿದ್ದು ಪರದಾಡಿರುವಂಥದ್ದು. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಡಿಯಂಚಿನ ತಮಿಳುನಾಡಿನ ತಳವಾಡಿಯಲ್ಲಿ ಕಾಡಾನೆಗಳ ಕಾಟ ಹೇಳತೀರದಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಕಾಡಾನೆ ಊರಿಗೆ ನುಗ್ಗಿ ಓಡಾಡಿದೆ. ಸೋಲಾರ್ ತಂತಿ ಬೇಲಿ ಧ್ವಂಸಗೊಳಿಸಿ ಕಬ್ಬು ಹಾಗೂ ಬಾಳೆ ನಾಶ ಮಾಡಿದೆ.